ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ರಿಗೂ ಕೂಡ ನಮಸ್ಕಾರ. ಯಾರು ಬಂದಿರೋ ಮೀಡಿಯಾ ಮಿತ್ರರು, ಅದೇ ರೀತಿ ಚಂದ್ರು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡೋದಕ್ಕೆ. ನಂದು ಚಂದ್ರು ಸರ್ದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ. ನಾನು ಚೈನಾದಲ್ಲಿದ್ದೆ. ನನ್ನ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನಂಗೊಂದು ಡ್ರೋನ್ ಬೇಕು ಅಂತ ಚಂದ್ರು ಸರ್ ನನಗೆ ಅಲ್ಲೇ ವಿಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ನನಗೆ ದಾಳಿಮೆ ಬೆಳೀತಾರಂತೆ ಚಂದ್ರು ಸರ್ ತೋಟದಲ್ಲಿ. ಸೊ ನಮ್ಗೊಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಚಂದ್ರು ಸರ್. ಥ್ಯಾಂಕ್ ಯು ಫಾರ್ ದಟ್ ಸರ್. ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಂದರೆ ಶಾಲಾ ದಿವಸಗಳಲ್ಲಿ ಅವ್ರ ಮೂವಿ ಆದಂಥ ತಾಜ್ ಮಹಲ್ ನಮಗೆ ಮನಸ್ಸಿಗೆ ಮುಟ್ಟಿದಂಥ ಸಿನಿಮಾ. ಅದು ಅದ್ಭುತವಾಗಿ ತೆಗೆದಿದ್ದಾರೆ. ಅದ್ಭುತವಾಗಿ ಅದನ್ನು ಒಂದು ಹಳ್ಳಿಗಾಡಿಂದ ಬಂದಂಥ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಲಿತು ಮುಂದಿನ ದಿವಸಗಳಲ್ಲಿ ಬೆಳೀತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲದೆ ತೆಲುಗುಲು ಕೂಡ ಅವಾರ್ಡ್ ತೊಗೊಂಡಿದ್ದೀರಿ ಅಂತ ನನಗೆ ಅನ್ಸುತ್ತಲ್ವ ಸರ್? ಹೌದು, ತೆಲುಗುಲು ಒಂದು ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ. ರಾಜ್ಯ ಪ್ರಶಸ್ತಿ ಗೆದ್ದಿರುವಂಥ ನಿರ್ದೇಶಕರು. ಖುಷಿ ಆಯಿತು ಇಲ್ಲಿ ಬಂದವ್ರನ್ನ ಭೇಟಿ ಮಾಡಿದ್ದು. ಕಬ್ಜಾಲೆಲ್ಲ ಅವ್ರದ್ದು ನಮಾಮಿ ನಮಾಮಿ ಸಾಂಗ್ ಎಲ್ಲ ಒಂದು ಬಾಲಿವುಡ್ ಲೆವೆಲ್ಗೆಲ್ಲ ಡೈರೆಕ್ಷನ್ ಮಾಡಿ ತೆಗೆದಿರುವಂಥ ಮೂವಿ. ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವ್ರ ಹೆಣ್ಮಕ್ಳನ್ನ ಪೋರ್ಟ್ರೇಟ್ ಮಾಡಿ ಒಂದು ನೆಕ್ಸ್ಟ್ ಲೆವೆಲಲ್ಲಿ ತೋರಿಸ್ತಾರೆ, ಅದೇ ರೀತಿ ಆ ಮೂವಿ ಎಲ್ಲ ನೋಡಿದಾಗ ನಮಗೆ ಕಬ್ಜಾ ಮೂವಿಲಿ ತೆಗೆದಿರುವಂಥ ಸಾಂಗು ಅದೇ ಒಂದು ಫೀಲಿಂಗ್ ಕೊಡುತ್ತೆ ನನಗೂ ಕೂಡ ಸರ್. ಮುಖ್ಯವಾಗಿ ಚಂದ್ರು ಸರ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಹೋಗ್ತಾನೆ ಹೋಗುತ್ತೆ. ನಿನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಕೂಡ ಮಾಡಿದ್ವಿ. ನನಗೊಂದು ಸ್ಟೋರಿ ಹೇಳಿದ್ರು ಚಂದ್ರು ಸರ್ ನಿನ್ನೆ. ಸರ್ ಹೇಳ್ಬೋದಾ ಸರ್? ಒಂದು ಸ್ಟೋರಿ ಹೇಳಿದ್ರು. ನನಗಂತೂ ನಕ್ಕಿ ಸುಸ್ತಾಯ್ತು. ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಸ್ಟ್ ಬಗ್ಗೆ ಹೇಳಿಲ್ಲ. ಕಾಸ್ಟ್ ಸ್ಟೋರಿ ಹೇಳಿದ್ರು. ನನಗೆ ಬಹಳ ಮನಸ್ಸಿಗೆ ಇಷ್ಟ ಆಗಿ ನನಗೂ ಒಂದು ರೋಲ್ನ ಆಫರ್ ಮಾಡಿದ್ದಾರೆ ಚಂದ್ರು ಸರ್. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಚಂದ್ರು ಸರ್ಗೆ. ನೆಕ್ಸ್ಟ್ ಲೆವೆಲ್ ಇದೆ ಸ್ಟೋರಿ ಮಾತ್ರ. ಸರ್ ಕಾಸ್ಟ್ ರಿವೀಲ್ ಮಾಡಲ ಚಂದ್ರು ಸರ್ಗೆ. ಆದ್ರೆ ಮುಖ್ಯವಾಗಿ ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ತಂದೆಗಳು ಕೂಡ ಒಬ್ಬ ರೈತಾಪಿ ಕುಟುಂಬದಿಂದ ಬೆಳೆದು ಬಂದಿರೋರು ರಾಮಯ್ಯ ಅವರು. ನನಗೊಂದು ಪರ್ಸ್ನಲಿ ಲಿಂಕ್ ಆಗುತ್ತೆ ಅದನ್ನ ನೆನೆಸ್ಕೊಂಡಾಗ. ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ಥರ ಮೂವೀಸ್ ಬರೋದೇ ಕಮ್ಮಿ. ಪ್ರಕಾಶ್ ರೈ ಅವ್ರದ್ದು ನನಗೆ ನೆನೆ ಮೋಷನ್ ಪೋಸ್ಟ್ ತೋರಿಸಿದ್ರು ಸರ್. ನೋಡಿದಾಗ ನಾನು ನನ್ನ ಕನಸು ಜ್ಞಾಪಕ ಬಂತು. ಅದನ್ನು ನನಗೆ ಸ್ವಲ್ಪ ನೋಡಿದಾಗ ಮೂವಿಗೆ ಆಲ್ ದ ಬೆಸ್ಟ್, ಚಂದ್ರು ಸರ್ಗೆ ಆಲ್ ದ ಬೆಸ್ಟ್, ಇಡೀ ಮೂವಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಇಲ್ಲಿ ಎಲ್ಲ ಬಂದಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್. ತಿರುಪತಿಲಿ ಹೇಗೆ ಕಾಸಿನ ವರ್ಷ ಅಂದ್ರೆ ಕಾಸು ಹೀಗೆ ಬೀಳುತ್ತೋ ಅದೇ ರೀತಿ ಈ ಮೂವಿಯು ಕೂಡ ಅದೇ ರೀತಿ ಕಾಸು ಬಿಡಬೇಕು ಹುಂಡಿಗೆ. ಒಳ್ಳೇದಾಗಬೇಕು ಚಿತ್ರಕ್ಕೆ. ಒಳ್ಳೇದಾಗಲಿ. ಥ್ಯಾಂಕ್ ಯು.